ಅಜಾತ ಶತ್ರು ಶಾಮನೂರು ಶಿವಶಂಕರಪ್ಪ ಇವತ್ತು ಕೊನೆಯುಸಿರೆಳೆದಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ನೋವನ್ನು ತಂದಿದೆ. ಮಾನ್ಯರು ಸುಮಾರು 6 ಬಾರಿ ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವರು. ಉದ್ಯಮಿಯಾಗಿಯೂ ರಾಜಕೀಯ ಮುತ್ಸದ್ದಿತನವನ್ನು ತೋರಿಸಿದವರು. ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಅನೇಕರಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದವರು. ಮಾತ್ರವಲ್ಲ, ಸಮುದಾಯಕ್ಕೂ ಅವರು ಅಧ್ಯಕ್ಷರಾಗಿ, ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಕೆಲಸ ಮಾಡಿ ಇಡೀ ರಾಜ್ಯದಲ್ಲಿ ಶಾಮನೂರು ಶಿವಶಂಕರಪ್ಪ ಅಂತಂತಂದರೆ ಅಜಾತ ಶತ್ರು ಅಂತಕ್ಕಂಥ ಮಾತನ್ನು ಅವರು ಇವತ್ತು ಛಾಪು ಮೂಡಿಸಿದರು. ಇಂತಹ ಸಂದರ್ಭದಲ್ಲಿ ಅವರನ್ನು ಇನ್ನೂ ಕೆಲವರು ಅವರ ಸ್ನೇಹಿತರು 555 ಶಾಮನೂರು ಶಿವಶಂಕರಪ್ಪ ಅಂತ ಕರೀತಿದ್ರು. ಯಾವಾಗಲೂ ನೋಡಿ ಅವರ ಕಾರುಗಳು ಎಲ್ಲವೂ 555 ಇರ್ತಿತ್ತು. ಮತ್ತು ಅವರು ಒಂದು ರೀತಿಯ ಚೈನ್ ಸ್ಮೋಕರ್ ಆಗಿ ಇದ್ದವು. ಸೊ ಆಗಲೂ ಕೂಡ ಒಂದು ಸಿಗರೇಟ್ ಮುಗಿದ್ರೆ ಸಾಕು ಮತ್ತೊಂದು ಸಿಗರೇಟ್ ಹಚ್ತಿದ್ರು. ಅಂದ್ರೆ ಅದು ಕೂಡ 555. ಹೀಗೆ ಅದಕ್ಕೆ ಅವರ ಸ್ನೇಹಿತರು ಅವರನ್ನ 555 ಶಿವಶಂಕರಪ್ಪ ಅಂತಿದ್ರು. ಇಂಥ ಒಬ್ಬ ಮೇರು ವ್ಯಕ್ತಿ ಈಗ ಸಚಿವರಾಗಿ 2 ಸದನಗಳಲ್ಲಿ ಸೇವೆ ಮಾಡ್ತಿರ್ತಕ್ಕಂಥವರು. ಅವರು ದಾವಣಗೆರೆ ಪ್ರದೇಶದಲ್ಲಿ ಅತಿ ಹೆಚ್ಚು ಇವತ್ತು ಇಂಡಸ್ಟ್ರಿಗಳನ್ನು ತೆಗೀತಕ್ಕಂಥದ್ದಿರ್ಬೋದು ಅಥವಾ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ ಅನೇಕರಿಗೆ ಒಂದು ಮಾರ್ಗದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅನೇಕರು ರಾಜಕೀಯ ನಾಯಕರಾಗಿಯೂ ಕೂಡ ಹೊರಹೊಮ್ಮಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಇವತ್ತು ಅಂತಹ ಒಂದು ಮೇರು ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಇದು ರಾಜ್ಯ ರಾಜಕಾರಣಕ್ಕೆ ಆಗಿರ್ತಕ್ಕಂಥ ಒಂದು ನಷ್ಟ ಅಂತಾದರೂ ನಾನು ಭಾವಿಸ್ತೇನೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಕುಟುಂಬಕ್ಕೆ ಅವರ ಅಗಲಿಕೆಯನ್ನು ಸಹಿಸಿಕೊಳ್ಳುವ ಒಂದು ಧೈರ್ಯವನ್ನು ಭರಿಸುವ ಶಕ್ತಿಯನ್ನು ಭಗವಂತನವರಿಗೆ ನೀಡಲಿ ಅಂತೇಳಿ ನಾನು